ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶ ರದ್ದತಿಗೆ ಒತ್ತಾಯಿಸಿ ಚಾಮರಾಜನಗರದಲ್ಲಿ ಪ್ರತಿಭಟನೆ. ಅಮಾಯಕ ಅಧಿಕಾರಿಗಳ ಅಮಾನತು ಆದೇಶ ಹಿಂಪಡೆಯಲು ಕೆಲ್ಲಂಪಳ್ಳಿ ಸೋಮನಾಯ್ಕ ಆಗ್ರಹ. ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸೇರಿದಂತೆ 5 ಮಂದಿ ಅಧಿಕಾರಿಗಳ ಅಮಾನತು ಆದೇಶ ರದ್ದುಗೊಳಿಸಬೇಕೆಂದು ಆಗ್ರಹಿಸಿ ನಾಯಕ ಜನಾಂಗದಿಂದ ನಗರದ ಸಂತೇಮರಹಳ್ಳಿ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ವಾಲ್ಮೀಕಿ ನಾಯಕ ಸಮುದಾಯದ ಪ್ರಭಾವಿ ಮುಖಂಡರಾದ ಕೆಲ್ಲಂಬಳ್ಳಿ ಸೋಮನಾಯ್ಕ ಅವರ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾ ನಿರತರು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ನೇತೃತ್ವ ವಹಿಸಿದ ಕೆಲ್ಲಂಬಳ್ಳಿ ಸೋಮನಾಯ್ಕ ಮಾತನಾಡಿ, ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತ ಪ್ರಕರಣದ ನೇರ ಹೊಣೆಯನ್ನ ರಾಜ್ಯ ಸರ್ಕಾರ ಹೊತ್ತುಕೊಳ್ಳಬೇಕು. ಯಾವುದೇ ಮುನ್ಸೂಚನೆ ಇಲ್ಲದೆ, ಪೊಲೀಸ್ ಅನುಮತಿ ಇಲ್ಲದೆ, ಸ್ವಾರ್ಥಕ್ಕಾಗಿ ಸರ್ಕಾರ ತರಾತುರಿಯಲ್ಲಿ ಆರ್ಸಿಬಿ ವಿಜಯೋತ್ಸವ ಆಚರಣೆ ಮಾಡಿದ್ದು, ಕಾಲ್ತುಳಿತದಲ್ಲಿ 11 ಮಂದಿ ಅಮಾಯಕರನ್ನು ಬಲಿ ಪಡೆದಿದೆ. ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಾಜೀನಾಮೆ ನೀಡಬೇಕು. ರಾಜ್ಯ ಸರ್ಕಾರ ತಮ್ಮ ತಪ್ಪನ್ನ ಮುಚ್ಚಿಕೊಳ್ಳಲು ಈ ಪ್ರಕರಣದಲ್ಲಿ ಅಮಾಯಕ ಪೊಲೀಸ್ ಅಧಿಕಾರಿಗಳ ಅಮಾನತು ಪಡಿಸಿರುವುದು ಸರಿಯಲ್ಲ. ಅಧಿಕಾರಿಗಳ ಅಮಾನತು ಆದೇಶವನ್ನ ಹಿಂಪಡೆಯಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಕೆಲ್ಲಂಬಳ್ಳಿ ಸೋಮನಾಯ್ಕ ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ನಗರಸಭಾ ಸದಸ್ಯ ಶಿವರಾಜ್, ಯಜಮಾನ ರಾಜುನಾಯ್ಕ, ಸಂತೋಷ್, ಬುಲೆಟ್ ಚಂದ್ರು, ಚೇತು, ರಂಗಸ್ವಾಮಿ, ಚಂದು, ಬಸವರಾಜು, ಸತೀಶ್, ರಾಜು, ಶಂಕರ್, ಸೋಮು, ಶಿವಮೂರ್ತಿ ಇತರರು ಭಾಗವಹಿಸಿದ್ದರು. ವರದಿ ಮಣಿಕಂಠ ನಾಯ್ಕ್, ಚಾಮರಾಜನಗರ. ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗೆ ಹೊಣೆಗೇಡಿ ರಾಜ್ಯ ಸರ್ಕಾರಕ್ಕೆ, ಅಮಾಯಕ ಪೊಲೀಸರನ್ನು ಅಮಾನತು ಮಾಡಿರುವ ರಾಜ್ಯ ಸರ್ಕಾರಕ್ಕೆ, ಪೊಲೀಸರನ್ನು ಅಮಾನತು ಮಾಡಿರುವ ರಾಜ್ಯ ಸರ್ಕಾರಕ್ಕೆ, ಹೊಣೆಗೇಡಿ ಸಿದ್ದರಾಮಯ್ಯರಿಗೆ, ರಾಜ್ಯ ಸರ್ಕಾರಕ್ಕೆ, ಹೇಳಿ ಮುಖ್ಯಮಂತ್ರಿಗೆ, ಈಗಾಗಲೇ ಈ ರಾಜ್ಯದಲ್ಲಿ ಏನೋ ಒಂದು ದಂಧೆ ನಡೀತಾ ಇದೆ. ಇವತ್ತಿನ ದಂಧೆಗೆ ಸಪೋರ್ಟ್ ಮಾಡಿ ಇದ್ದಕ್ಕಿದ್ದಾಗೇನೆ ಟೈಮ್ ಕೊಡದೆ, ಕಾಲಾವಕಾಶಗಳು ಕೊಡದೆ ಏನೋ ಕಾರ್ಯಕ್ರಮ ಮಾಡಿದ್ರು ರಾಜ್ಯ ಸರ್ಕಾರ. ಆ ಕಾರ್ಯಕ್ರಮದಲ್ಲಿ ಅವರು ಮಾಡೋದಂಥ ತಪ್ಪಿಗಾಗಿ ರಾಜ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆ ಇರೋಂಥ ಹೋಮ್ ಮಿನಿಸ್ಟರ್ ಮಾಡೋದಂಥ ತಪ್ಪಿಗಾಗಿ ನಿರಪರಾಧಿ ಪೊಲೀಸರುಗಳ 5 ಜನನ ಸಸ್ಪೆಂಡ್ ಮಾಡಿರೋದು ನಿಜವಾಗೂ ಈ ರಾಜ್ಯಕ್ಕೆ ಶೋಭತನ ಅಂತ ವಿಚಾರ ಅಲ್ಲ. ಈ ರಾಜ್ಯದಲ್ಲಿ ಏನಾದ್ರು ಸರ್ಕಾರ ನಡೆಸಬೇಕಾದ್ರೆ, ಈ ರಾಜ್ಯದಲ್ಲಿ ಏನಾದ್ರು ಆಡಳಿತ ನಡೆಸಬೇಕಾದ್ರೆ ಪೊಲೀಸ್ನವರ ಅವಶ್ಯಕತೆ ಇದೆ. ಪೊಲೀಸ್ನವರ ಆಡಳಿತನ ಮಾಡಕ್ ಕೊಡದೆ ಈ ರಾಜ್ಯದಲ್ಲಿ ಇದ್ರೊಳಗೂ ಇವರು ಸರ್ಕಾರ ಬಂದಾನಿಂದ ಸಹ ಪೊಲೀಸ್ನವ್ರನ್ನ ಆಡಳಿತ ಮಾಡಕ್ ಕೊಡದೆ ತಮ್ಮದೇ ಆದಂಥ ಆಡಳಿತ ಮಾಡ್ಕೊಂಡು, ತಮ್ಮದೇ ಆದಂಥ ದುರಾಡಳಿತ ಮಾಡ್ಕೊಂಡು ಈ ರಾಜ್ಯವನ್ನ ಇವತ್ತು ಮಾರಾಟ ಮಾಡೋಂಥ ಸ್ಥಿತಿಗೆ ಬಂದಿದ್ದಾರೆ. ಇವತ್ತೇನಾದ್ರು ಆ ನಿರಪರಾಧಿಗಳನ್ನ ಇವತ್ತು ಏನು ಸಸ್ಪೆಂಡ್ ಮಾಡಿದರೆ ಅವ್ರನ್ನ ಕೂಡಲೇ ಕೆಲಸಕ್ಕೆ ತಗೋಬೇಕು ಅಂತ ಹೇಳೋದು ನಮ್ಮ ಒತ್ತಾಯ. ಅದಾದ್ಮೇಲೆ ಇವರ ಆ ದುರಾಡಳಿತನ ಖಂಡಿಸಿ ಈ ಕೂಡಲೇ ಸರ್ಕಾರ ರಾಜ್ಯಭರ ಆಡಳಿತ ಬರಬೇಕು, ಈ ರಾಜ್ಯದಲ್ಲಿ ಸುಭದ್ರ ಸರ್ಕಾರ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ ನಾಯಕ ಜನಾಂಗದ ವತಿಯಿಂದ. ಸಮಾಜದ
ಇವರಿಗೆ ಯಾರು ಸಹ ಕಣ್ ಕಾಣೋದಿಲ್ಲ. ಸಮಾಜದಲ್ಲಿ ಯಾರು ತಳಮಟ್ಟದಲ್ಲಿ ಇರ್ತಾರೆ ಅಂತ ಸಮಾಜಗಳಿಗೆ ಯಾರು ರಕ್ಷಣೆ ಇಲ್ಲ. ಅಂತ ರಕ್ಷಣೆ ಇದೆ ಅಂತ ಸಮಾಜಗಳು ಯಾರು ಇರ್ತಾರೆ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡ್ತಾರೆ. ಇವ್ರಿಗೆ ನಿಜವಾಗಿ ಹೇಳಿದ್ರೆ ಇವರು ಆಡಳಿತ ಮಾಡೋ ಅಂತವ್ರು ಅಡ್ಮಿನಿಸ್ಟ್ರೇಷನ್ ಏನಿದೆ ಇವರು ಅಡ್ಮಿನಿಸ್ಟ್ರೇಷನ್ಗೆ ಅದಕ್ಕೆ ಆದಂಥ ಸೆಕ್ರೆಟರಿಯೇಟ್ಲಿ ಅಧಿಕಾರಿಗಳು ಇಟ್ಕೊಂಡಿದ್ದಾರೆ. ಅವ್ರುಗಳನ್ನ ಮೀರಿ ಇವ್ರು ಯಾರು ಪೊಲೀಸರು ಏನು ಆಡಳಿತ ಮಾಡೋಕ್ಕಾಗೋದಿಲ್ಲ. ಆದರೂ ಅವ್ರ ಗಮನಕ್ಕೆ ಎಲ್ಲ ರೀತಿಯದೊಂದು ಇವತ್ತು ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ ಅಂತಂತೇಳಿ ಅವ್ರ ಮೆಸೇಜ್ಗಳನ್ನೆಲ್ಲ ಹಾಕಿದ್ರು ಸಹ ಅವ್ರನ್ನೆಲ್ಲ ಹೊರತುಪಡಿಸಿ, ಯಾಕಂದರೆ ಅವ್ರ ಸಂಬಂಧಿಕರುಗಳೇ ಇರೋದು ಅಲ್ಲಿ ಸೆಕ್ರೆಟರಿಯೇಟ್ಲಿ ಯಾರು ಇರ್ತಾರೆ, ಐ ಆಫೀಸರ್ಗಳು ಯಾರು ಇರ್ತಾರೆ ಅವರೆಲ್ಲ ಮಾನ್ಯ ಮುಖ್ಯಮಂತ್ರಿ ಆಗಿರ್ಬೋದು, ಮೊನ್ನೆ DCM ಆಗಿರ್ಬೋದು, ಮಾನ್ಯ ಹೋಮ್ ಮಿನಿಸ್ಟರ್ ಆಗಿರ್ಬೋದು, ಅವರ ಸಂಬಂಧಿಕರುಗಳನ್ನೇ ಅಧಿಕಾರಿಗಳು ಇಟ್ಕೊಂಡಿರೋದು. ಅಂಥವ್ರ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ. ಬಡವರು ಇವ್ರಿಗೆ ಯಾರಿಗೂ ರಕ್ಷಣೆ ಇಲ್ಲದ ಅಂತ ಸಮಾಜಗಳಿವೆಲ್ಲ ಅಂಥ ಅಧಿಕಾರಿಗಳ ಮೇಲೆ ಅವರು ಇವ್ರನ್ನ ಸಸ್ಪೆಂಡ್ ಮಾಡೋದು, ಇನ್ನು ಡಿಸ್ಮಿಸ್ ಮಾಡೋಕ್ಕೂ ಹೋಗ್ತಾರೆ. ಇವ್ರಿಗೆ ಯೋಗ್ಯತೆ ಇದ್ರೆ ಇವ್ರು ಡಿಸ್ಮಿಸ್ ಮಾಡೋ ಅಂತ ಯೋಗ್ಯತೆ ಇಲ್ಲ. ಯಾಕೆಂತಂದ್ರೆ ಇವ್ರ ಯೋಗ್ಯತೆ ಇದ್ರೆ ಅದನ್ನ ಮಾಡಕ್ ಕೊಡೋರು. ಅದರಿಂದ ನಾವು ಹೇಳ್ತೀವಿ, ನಿಮಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಇದ್ರೆ ದಯಮಾಡಿ ನೀವು ಕೂಡಲೇ ಸರ್ಕಾರನ ವಜಾ ಮಾಡಬೇಕು ಅಂತೇಳಿ, ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.